ಇನ್ನು ದುರಂತ ನಡೆದ ಸ್ಥಳಕ್ಕೆ ಜಗದೀಶ್ ಶೆಟ್ಟರ್ ಹಾಗೆಯೇ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯನ್ನ ವೀಕ್ಷಿಸಿದರು. ದುರಂತಕ್ಕೆ ಬೇಸರ ವ್ಯಕ್ತಪಡಿಸಿದ ಶೆಟ್ಟರ್ ಹಾಗೆಯೇ ಜೋಶಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಜೊತೆಗೆ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಎಫ್ಐಆರ್ ಫೈಲ್ ಮಾಡಿದಾರಲ್ಲ, ಈ ಬಿಲ್ಡಿಂಗು ಬಿಲ್ಡರ್ಸ್ ಯಾರಿದ್ದಾರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಮತ್ತು ಯಾರು ಇಂಜಿನಿಯರ್ಸ್ ಇದ್ದಾರೆ, ಸಿ ಪಾರ್ಷಿಯಲ್ ಕೊಟ್ಟಂಥವ್ರು ಮತ್ತು ಲೋಕಲ್ ಬಾಡಿ ಅಥಾರಿಟೀಸ್ ಯಾರಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಯಾರಿದ್ದಾರೆ, ಬಿಲ್ಡಿಂಗ್ ಪರ್ಮಿಷನ್ ಕೊಡುವಾಗ, ಆಮೇಲೆ ಮುಂದೆ ಅದನ್ನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆದಾಗ ನೀವು 3-4 ಅಂತಸ್ತು ಕೊಟ್ಟು 4ನೇ ಅಂತಸ್ತು ಕಟ್ಸಿರಿ, 3 ಅಂತಸ್ತು ಪರ್ಮಿಷನ್ ಕೊಡ್ತೀರಿ, 4ನೇ ಅಂತಸ್ತು ಕಟ್ಸಿದಾಗ ನಿದ್ರಿ ಮಾಡಕತ್ತಿದ್ರು ಏನೋ. ಹೀಗಾಗಿ ಈ ಹಣದ ವ್ಯವಹಾರ ಮತ್ತೊಂದು ಮಿಲಾಪಿ ಕುಸ್ತಿ ಇನ್ಫ್ಲೂಯೆನ್ಸ್ ಇವೆಲ್ಲ ನಡೆದ್ರಿಂದ ಇವೆಲ್ಲ ಅನಾಹುತ ಆಗಲಿಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ತಪ್ಪಿತಸ್ಥ ಅಧಿಕಾರಿಗಳು ಇಂಜಿನಿಯರ್ಸ್ ಇದ್ದಾರೆ, ಅವ್ರು ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಯಾರು ಇದನ್ನ ಈ ಅನಾಹುತಕ್ಕೆ ಕಾರಣ ಕಳಪೆ ಮಟ್ಟದ ಕಳಪೆ ಮಟ್ಟದ ಬಿಲ್ಡಿಂಗ್ ಮೆಟೀರಿಯಲ್ಸ್ ಉಪಯೋಗ ಮಾಡಿಕೊಂಡು ಈ ಬಿಲ್ಡಿಂಗ್ ಕಟ್ಟಿಸಿ ಇವತ್ತು 9 ಮಂದಿ ಸಾಯ್ಲಿಕ್ಕೆ ಕಾರಣ ಆದಾಗಲ್ಲ, ಅವ್ರ ಮೇಲೆ ಏನು ಆಕ್ಷನ್ ತಗೊಂಡ್ರಿ, ಅವ್ರನ್ನೇನು ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಒಂದು ಮರ್ಡರ್ ಆದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತೀರಿ. ಒಂದು ಆಕ್ಸಿಡೆಂಟ್ ಆಗಿ ಏನೋ ಒಬ್ಬರು ಇದಾದ್ರೆ ಡ್ರೈವರ್ ಹಿಡ್ಕೊಂಡು ಹೋಗ್ತೀರಿ. ಹಂಗೆ ಇವ್ರ ಮೇಲೆ ಆಕ್ಷನ್ ತಗೊಂಡ್ರಿ ಅಂತ ನಾವು ಕೇಳ್ತೇನೆ. ನಾನು ಅದಕ್ಕೆ ಯಾವ ಇನ್ಫ್ಲೂಯೆನ್ಸ್ ಒಳಗಾಗಿದ್ರು ನಾ ಅದ್ರ ಬಗ್ಗೆ ಕ್ವಶನ್ ಮಾಡ್ಲಿಕ್ಕೆ ಹೋಗಲ್ಲ. ನಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಕಡೆಯಿಂದ ಇದೊಂದು ಎನ್ಕ್ವೈರಿ ಆಗಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಅವ್ರಿಗೆ ಒಬ್ಬರು ಸಿವಿಲ್ ಇಂಜಿನಿಯರು ರಾಜ್ಯ ಮಟ್ಟದಲ್ಲಿ ಸೀನಿಯರ್ ಅವರು ಅದಕ್ಕೆ ಅಸಿಸ್ಟ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಎಫ್ಐಆರ್ ಫೈಲ್ ಮಾಡಿದಾರಲ್ಲ. ಇನ್ನು ದುರಂತ ಸ್ಥಳಕ್ಕೆ ಸಂಸದ ಪ್ರಹ್ಲಾದ್ ಜೋಶಿ ಅವರು ಕೂಡ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅಂತ ಪರಿಶೀಲನೆ ಮಾಡಿದ್ರು. ದುರಂತ ಘಟನೆಗೆ ಬೇಸರ ವ್ಯಕ್ತಪಡಿಸಿದ ಜೋಶಿ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. ನೋಡಿ, ಅತ್ಯಂತ ಕಳಪೆ ಮಟ್ಟದ ಮಟೀರಿಯಲ್ ಅನ್ನು ಉಪಯೋಗ ಮಾಡ್ಯಾರ. ಕಮ್ಮಿ ದುಡ್ಡಿನಲ್ಲಿ ಬಿಲ್ಡಿಂಗ್ ಕಟ್ಟಿ ಹೆಚ್ಚು ಹಣ ಗಳಿಸಿರುವಂತ ಹಣದ ದಾಹ, ರಾಕ್ಷಸಿ ಪ್ರವೃತ್ತಿ ಅಂತ ಕರಿಬಹುದು ಇದನ್ನ. ಈ ರಾಕ್ಷಸಿ ಪ್ರವೃತ್ತಿಯ ಕಾರಣದಿಂದಾಗಿ ಈ ಸ್ಥಿತಿ ನಿರ್ಮಾಣ ಆಗ್ಯದ. ಮೃತ ಹೊಂದಿದಂಥವರಿಗೆ 10 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ಯೋಗ್ಯವಾದಂಥ ಪರಿಹಾರ ಟ್ರೀಟ್ಮೆಂಟು, ಮತ್ತು ಯಾರ್ಯಾರು ಇಲ್ಲಿ ಖರೀದಿ ಮಾಡಿದ್ರ ಅಂಗಡಿಗಳನ್ನು ಅವ್ರ ಹಣವನ್ನು ವಿತೌಟ್ ಸಿಂಗಲ್ ಮಿನಿಟ್ ಡಿಲೇ ಕೊಡಿಸುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕು. ಇಲ್ಲಿ ತನಕ ಒಬ್ಬರನ್ನೂ ಬಂಧಿಸಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಜೋಡಿಸ್ತಾ ಇದ್ರು ಪಿಲ್ಲರ್, ಮೊದಲು ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟಬೇಕು, ಇದು ಮೇಲೆ ತನಕ ಎತ್ತಿ ಆಮೇಲೆ ಕೆಳಗಿಂದ ಪಿಲ್ಲರ್ ಜೋಡಿಸ್ತಾ ಇದ್ರು. ಆದ್ರೆ ಹೌ ಇರ್ರೆಸ್ಪಾನ್ಸಿಬಲ್. ಪಾಲಿಕೆ ಅಧಿಕಾರಿಗಳು ಗಮನಿಸಬೇಕು. ಪಾಲಿಕೆ ಅಧಿಕಾರಿಗಳ ಜೊತೆಗೆ ಬಿಲ್ಡರು, ಓನರ್ಸ್ ಏನ್ ಮಾಡ್ತಾ ಇದ್ರು, ಜವಾಬ್ದಾರಿ ಬೇಕಲ್ಲ. ಬಡವರು, ದೀನರು, ದಲಿತರು, ಮಧ್ಯಮ ವರ್ಗದವರು ಇಲ್ಲಿ ಬರ್ತಾರೆ, ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ. ಇನ್ನೂ ಕೆಲಸ ನಡೀತಿತ್ತು, ಒಬ್ಬ ಕಂಪ್ಯೂಟರ್ ಕ್ಲಾಸ್ ನಡೆಸ್ತಾ ಇತ್ತು. ಅತ್ಯಂತ ಮಧ್ಯಮ ವರ್ಗದವರು ನಿನ್ನೆ ಹಿರೇಮಠ ಅಂತೇಳಿ ಅವ್ರಿಬ್ಬರು ಅಪ್ಪ ಮಕ್ಕಳು ತೀರ್ಕೊಂಡ್ರು, ಅವ್ರ ಹೆಂಡತಿ ಗರ್ಭಿಣಿ. ಏನೋ ಮನುಷ್ಯತ್ವ ಬೇಡೇನ್ರಿ ಇವ್ರಿಗೆ? ನ್ಯಾಯಾಂಗ ತನಿಖೆ ಆಗ್ಬೇಕು. ಹೈಕೋರ್ಟ್ ಜಡ್ಜ್ ಕಡೆಯಿಂದ ನ್ಯಾಯಾಂಗ ತನಿಖೆ ಆಗ್ಬೇಕು.